ಅವರ ಮುಂದೆ ಒಂದಷ್ಟು ಸೂತ್ರಗಳಂತೂ ಇದ್ದೇ ಇದೆ. ಇನ್ನು ಮತ್ತೊಂದು ಕಡೆ ಸುರ್ಜೇವಾಲಾ ಅವರ ಭೇಟಿಗೂ ಮುನ್ನವೇ ಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ನನ್ನ ಮತ್ತು ಡಿಕೆಶಿ ನಡುವೆ ಶೀತಲ ಸಮರ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ, ಮಂಡೇ ತರ ಇರುತ್ತೆ, ನಾನೇ ದಸರವನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ನಮ್ಮಿಬ್ಬರ ನಡುವೆ ಬಿರುಕು ಮೂಡಿಸಲು ಯತ್ನಿಸುತ್ತಿದ್ದಾರೆ, ಆದ್ರೆ ನಮ್ಮ ಸರ್ಕಾರ ಬಂಡೆಯಷ್ಟು ಭದ್ರವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕೈಯನ್ನ ಮೇಲಕ್ಕೆ ಎತ್ತಿ ಸಿಎಂ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮೈಸೂರಲ್ಲಿ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ನಿಮಗೆ ನೆನಪಿರಬಹುದು, ರಾಹುಲ್ ಗಾಂಧಿ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಒಂದು ಸ್ಟೇಜ್ ಮೇಲೆ ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಈ ಹಿಂದೆ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ಅದನ್ನ ತಣಿಸುವ ಸಲುವಾಗಿ ತಪ್ಪಿಕೊಳ್ಳಿ ಅಂತೇಳಿ ಒಂದು ಸಿಗ್ನಲ್ ಅನ್ನ ಮಾಡ್ತಾರೆ, ತಪ್ಪಿಕೊಂಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ನಾವಿಬ್ರು ಚೆನ್ನಾಗಿದ್ದೀವಿ ಅಂತೇಳಿ ಇದ್ ಮಾಡಿದ್ರು. ಈಗ ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನುವ ವಿಶ್ಲೇಷಣೆಗಳಾಗ್ತಾ ಇತ್ತು, ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಒಂದು ದೃಶ್ಯಾವಳಿಯಿಂದ, ಈ ಒಂದು ಸಂದೇಶದಿಂದ. ನೋಡಿ, ಇಬ್ರು ಚೆನ್ನಾಗಿದ್ದೀವಿ, ನಾವು ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ಸೋಮನೆ ನಮ್ಮಿಬ್ಬರ ಮುಂದೆ ತಂದಿಡೋ ಕೆಲಸಗಳು ಮಾಡ್ತಾವ್ರೆ. ಬಂಡೆ ತರ ಇರುತ್ತೆ ಸರ್ಕಾರ, ನಾನೇ ದಸರಾ ಉದ್ಘಾಟನೆ ಮಾಡುದು ಅಂತ ಹೇಳಿ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದರ ಅರ್ಥ ನೀವು ಹೇಗೆ ಬೇಕಾದ್ರೂ ಕಲ್ಪಿಸ್ಕೋಬಹುದು. ನೋಡಿ, ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಜೋಡೆತ್ತುಗಳಿದ್ದಂತೆ. ಒಂದು ಸಂದೇಶವನ್ನಂತೂ ಕೊಟ್ಟಿದ್ದಾರೆ, ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತೇಳಿ. ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ ರಾಜ್ಯಕ್ಕೆ. ಸುಮಾರು 40-50 ಜನ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡೋದಕ್ಕೆ ಪ್ಲಾನಿಂಗ್ ಕೂಡ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 1-to-1 ಮೀಟಿಂಗ್ ಕೂಡ ನಡೆಯುತ್ತೆ. ಅವರಲ್ಲಿ ಅಸಮಾಧಾನ ಇದೆ, ಅದನ್ನು ಸಮಾಧಾನ ಪಡಿಸುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತಲ್ವಾ. ಇದಕ್ಕೆ ಏನು ಇಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತೇಳಿ ಈ ರೀತಿಯಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ನಾನು ಇವನು ಚೆನ್ನಾಗೇ ಇದ್ದೀವಿ. ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದು ಕಡೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು, ಮತ್ತೊಂದು ಕಡೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಹನುಮಂತು ಬಳಿ ಹೋಗ್ತೀವಿ. ಹನುಮಂತು, ಇವತ್ತು ಸುರ್ಜೇವಾಲಾ ಅವರು ಬಂದಿದ್ದಾರೆ, ಅಸಮಾಧಾನಗೊಂಡಿರುವಂತಹ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನ ಮಾಡ್ತಾರೆ, ಓಕೆ. ಆದ್ರೆ ಅವರನ್ನ ಸಮಾಧಾನ ಪಡಿಸುವಂತ ಸೂತ್ರಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರನ್ನೋ ಚರ್ಚೆಗಳಾಗ್ತಾ ಇದೆ, ಮಾಹಿತಿ ಕೂಡ ಇದೆ. ನೀವೇ ಆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರಿ. ಏನೆಲ್ಲ ಸೂತ್ರಗಳಿದೆ ಸುರ್ಜೇವಾಲಾ ಅವರ ಮುಂದೆ?
ನಾಗೇಂದ್ರ ಬಾಬು, ಹಿರಿಯ ಶಾಸಕರು ಹೇಳಿದಂತಹ ಬಹಿರಂಗ ಹೇಳಿಕೆಗಳೇನಿದೆ ಅದು ಹೈಕಮಾಂಡ್ ಮಟ್ಟದಲ್ಲಿಯೂ ಕೂಡ ಒಂದಷ್ಟು ಮುಜುಗರದ ಪರಿಸ್ಥಿತಿ ಎದುರಾಗುವಂತೆ ಮಾಡ್ತು. ಯಾಕೆಂತ ಹೇಳಿದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಒಂದೇ ಬಲಿಷ್ಠವಾಗಿದೆ, ಸರ್ಕಾರ ರಚನೆ ಆಗಿದೆ, ಇರುವಂತಹ ಸರ್ಕಾರದ ಒಂದಷ್ಟು ಇಮೇಜ್ ಇನ್ನು ಕೂಡ ಹೆಚ್ಚಿಸಿಕೊಳ್ಳುವ ಕೆಲಸವನ್ನ ಮಾಡಬೇಕೆ ಹೊರತು ಕಡಿಮೆ ಮಾಡುವಂತ ಕೆಲಸ ಮಾಡಬಾರದು ಅನ್ನುವಂತ ಎಚ್ಚರಿಕೆ ಹೆಜ್ಜೆಯನ್ನ ಹೈಕಮಾಂಡ್ ಇಡ್ತಾ ಇರುವಂತದ್ದು. ಆ ಕಾರಣಕ್ಕಾಗಿನೇ ಮತ್ತೆ ಒಂದಷ್ಟು ಜನ ಸುರ್ಜಿವಾಲ್ ಅವರು ರಾಜ್ಯಕ್ಕೆ ಬರ್ತಾ ಇರುವಂತದ್ದು ಕಡಿಮೆ ಆಗಿದೆ. ಹಿಂದೆ ಚುನಾವಣೆಗೂ ಮುನ್ನೆ ಅವರು ಬರ್ತಾ ಇದ್ರು, ಬಂದು ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು ಅನ್ನೋಂತ ಮಾತುಗಳು ಇತ್ತು. ಹಾಗಾಗಿನೇ ಈಗ ನೇರವಾಗಿ ಸುರ್ಜಿವಾಲ್ ಅವರು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. 3 ದಿನಗಳ ಕಾಲ 40 ಜನ ಶಾಸಕರ ಜೊತೆಗೆ ಮಾತನಾಡ್ತಾರೆ, 1 to 1 ಜೊತೆಗೆ ಮಾತಾಡ್ತಾರೆ. ಒಬ್ಬೊಬ್ಬ ಶಾಸಕರಿಗೆ 10 ರಿಂದ 15 ನಿಮಿಷಗಳ ಕಾಲಾವಕಾಶ ಕೊಟ್ಟಿದೆ. ಅದರಲ್ಲೂ ಕೂಡ ಓಪನ್ ಆಗಿ ಬಹಿರಂಗವಾಗಿ ಮಾತನಾಡಿದಂತಹ ಸಚಿವರು ಯಾರಿದ್ದಾರೆ, BR ಪಾಟೀಲ್ ಅವರು, ರಾಜು ಕಾಗೆ ಅವರಿಗೆ ಅರ್ಧ ಗಂಟೆ ಸಮಯವನ್ನು ಕೊಟ್ಟಿರುವಂತದ್ದು, ಮುಕ್ತವಾಗಿ ಮಾತನಾಡುವಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಕೇವಲ ಶಾಸಕರ ಮಾತುಗಳನ್ನ ಮಾತ್ರ ಕೇಳುವಂತದ್ದಲ್ಲ, ಅವರಿಗಾಗಿನೇ 6 ಪ್ರಶ್ನೆಗಳನ್ನ ಸುರ್ಜಿವಾಲ್ ಅವರು ರೆಡಿ ಮಾಡಿಕೊಂಡಿರುವಂತದ್ದು. ಒಂದು, ಸರ್ಕಾರ ಕೊಟ್ಟಂತಹ ಗ್ಯಾರಂಟಿಗಳು ನಿಮ್ಮ ಕ್ಷೇತ್ರಗಳಲ್ಲಿ ಅಂದ್ರೆ ತಾವು ಪ್ರತಿನಿಧಿಸುವಂತಹ ಕ್ಷೇತ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅನ್ನುವಂತ ಒಂದು ಪ್ರಶ್ನೆ. ಮತ್ತೊಂದು ಕಡೆಗೆ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕಾದಂತಹ ಕೆಲಸಗಳ್ಯಾವು, ಅದಕ್ಕೆ ಅನುದಾನ ಎಷ್ಟು ಬೇಕಾಗತ್ತೆ, ಯಾವ ಇಲಾಖೆಯಿಂದ ಕೆಲಸ ಆಗಬೇಕು ಅನ್ನುವಂತಹ ಪಟ್ಟಿ ಸಮೇತ ಕೊಡೋದ್ರ ಜೊತೆಗೆ ನಿಮ್ಮ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ತಮ್ಮಿಂದ ಆಗಿರಬೇಕಾದಂತಹ ಲಾಭ ಏನು, NSU ಆಗಿರ್ಬೋದು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ ಆಗಿರ್ಬೋದು, ಈ ಒಂದು ವಿಂಗ್ಗಳೇನಿದಾವೆ ಎಷ್ಟರ ಮಟ್ಟಿಗೆ ಸಕ್ರಿಯವಾಗಿದ್ದಾವೆ, ಅದಕ್ಕೆ ತಮ್ಮ ಕೊಡುಗೆ ಏನು, ಶಾಸಕರಾಗಿ ಕೇವಲ ಆಡಳಿತಾತ್ಮಕವಾಗಿ ಕೆಲಸ ಮಾಡುವಂತದ್ದು ಒಂದು ಕಡೆಗೆ, ಸಂಘಟನಾತ್ಮಕವಾಗಿ ಯಾವ ರೀತಿ ಕೆಲಸವನ್ನ ಮಾಡಿದಿರಾ ಅನ್ನುವಂತ ಪ್ರಶ್ನೆಗಳಿರುವಂತ, ಮತ್ತೊಂದು ಕಡೆಗೆ ಇತರೆ ನಿಮ್ಮ ಸಲಹೆಗಳು ಏನಾದ್ರೂ ಇದೆಯಾ ಅಂತ ಕೇಳುವಂತ ಪ್ರಯತ್ನಗಳನ್ನ ಸುರ್ಜಿವಾಲ್ ಅವರು ಮಾಡ್ತಾರಂತದ್ದು. ಅಂದ್ರೆ ಶಾಸಕರ ಸಮಸ್ಯೆಗಳನ್ನ ಕೇಳುವುದರ ಜೊತೆಗೆ ಶಾಸಕರ ಮೌಲ್ಯಮಾಪನವೂ ಕೂಡ ಇವತ್ತಿನಿಂದ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಬೆಂಗಳೂರು ಡಿವಿಷನ್ ನ ಶಾಸಕರ ಮಾತು. ಆದ್ರೆ ಮತ್ತೊಂದು ಕಡೆಗೆ ಮುಂಬರುವಂತ ದಿನಗಳಲ್ಲೂ ಕೂಡ ಬೇರೆ ಬೇರೆ ವಲಯವಾರು ಕೂಡ ಶಾಸಕರ ಸಭೆಯನ್ನ ಮಾಡ್ಲಿಕ್ಕೂ ಕೂಡ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡಿರುವಂತದ್ದು. ಇದು ಕಾಂಗ್ರೆಸ್ನಲ್ಲಿ ಮೊದಲಿಂದನೂ ಕೂಡ ಅಸಮಾಧಾನ ಯಾವಾಗೆಲ್ಲ ಬುಗಿಲೇಳುತ್ತೆ ಆ ಒಂದು ಸಂದರ್ಭದಲ್ಲಿ ಸುರ್ಜಿವಾಲ್ ಅವರು ಬಂದು ಒಂದು ಮದ್ದೊರಿಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈ ಬಾರಿ ಶುರುವಾದಂತಹ ಅಸಮಾಧಾನ ಕೇವಲ ಸಚಿವರ ಕಾರ್ಯವೈಖರಿ, ಅನುದಾನ ಮಾತ್ರವಲ್ಲ, ಪವರ್ ಶೇರಿಂಗ್ ವಿಚಾರಕ್ಕೂ ಕೂಡ ನಡೀತಾ ಇದೆ ಅನ್ನುವಂತ ಚರ್ಚೆಗಳು ಕಾಂಗ್ರೆಸ್ ಪಡಸಾಲಲ್ಲೇ ಜೋರಾಗಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಒಂದು ಸಂದೇಶವನ್ನು ಕೊಡುವಂತ ಪ್ರಯತ್ನಗಳನ್ನ ಮಾಡಿದಾಗ್ಲೂ ಕೂಡ ಈ ಒಳಬೇಗುದಿ ಇವತ್ತಿಗೆ ನಿಲ್ಲುತ್ತಾ ಅನ್ನುವಂತ ಪ್ರಶ್ನೆ ಆದ್ರೆ ಅದು $1 ಮಿಲಿಯನ್ ಪ್ರಶ್ನೆಯಾಗಿಯೇ ಉಳಿಯುತ್ತೆ. ಯಾಕೆ ಅಂತಂದು ಹೇಳಿದ್ರೆ ಪ್ರಬಲ ನಾಯಕರೆಲ್ಲರೂ ಕೂಡ ಪಟ್ಟಕ್ಕಾಗಿ ತಮ್ಮದೇ ಆದಂತಹ ಪ್ರಯತ್ನಗಳೆಲ್ಲರೂ ಕೂಡ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನಿಂದ ನಡೀತಾ ಇರುವಂತಹ ಶಾಸಕರ 1 to 1 ಮೀಟಿಂಗ್ ಏನಿದೆ ಭಾರಿ ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಮತ್ತೆ ಈ ಮೀಟಿಂಗ್ ಆದ ನಂತರದಲ್ಲಿ ನಿಜಕ್ಕೂ ಕೂಡ ಸಮಸ್ಯೆಗಳು ಬಗೆಹರಿಯುತ್ತಾ ಅನ್ನುವಂತ ಒಂದು ಪ್ರಶ್ನೆ. ಯಾಕಂತಂದ ಹೇಳಿದ್ರೆ ಈ ಹಿಂದೆ ಅನೇಕ ಬಾರಿ ಈ ರೀತಿಯ ಸಮಸ್ಯೆಗಳನ್ನ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ನೇರವಾಗಿ ಹೇಳಿರುವಂತದ್ದು. ಪ್ರಮುಖವಾಗಿ ಸಚಿವರ ಸ್ಪಂದನೆ ಸರಿಯಾಗಿಲ್ಲ, ನಾವು ದೂರವಾಣಿ ಮೂಲಕ ಅವರ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡಿದ್ರೆ ನಮ್ಮ ಸಂಪರ್ಕಕ್ಕೆ ಸಿಗಲ್ಲ, ಇಂಥ ಹನುಮಂತ ಹಾಗೆ ಸಂಪರ್ಕದಲ್ಲೇ ಇರಿ. ವಿನೋದ್, ನೋಡಿ ಇವತ್ತು ನೀವು ಮೈಸೂರಲ್ಲಿದ್ರಿ, ಅಲ್ಲಿ ಅವರ ಮುಂದೆ ಒಂದಷ್ಟು ಸೂತ್ರಗಳಂತೂ ಇದ್ದೇ ಇದೆ. ಇನ್ನು ಮತ್ತೊಂದು ಕಡೆ ಸುರ್ಜೇವಾಲಾ ಅವರ ಭೇಟಿಗೂ ಮುನ್ನವೇ ಸಿಎಂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ನನ್ನ ಮತ್ತು DK ನಡುವೆ ಶೀತಲ ಸಮರ ಇಲ್ಲ ಅಂತ ಹೇಳಿದ್ದಾರೆ. 5 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿ ಇರುತ್ತೆ, ಮಂಡೇ ತರ ಇರುತ್ತೆ, ನಾನೇ ದಸರವನ್ನ ಉದ್ಘಾಟನೆ ಮಾಡ್ತೀನಿ ಅಂತ ಸಿಎಂ ಹೇಳಿದ್ದಾರೆ. ನಮ್ಮಿಬ್ಬರ ನಡುವೆ ಬಿರುಕು ಮೂಡಿಸಲು ಯತ್ನಿಸುತ್ತಿದ್ದಾರೆ, ಆದ್ರೆ ನಮ್ಮ ಸರ್ಕಾರ ಬಂಡೆಯಷ್ಟು ಭದ್ರವಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. DK ಶಿವಕುಮಾರ್ ಕೈಯನ್ನ ಮೇಲಕ್ಕೆ ಎತ್ತಿ ಸಿಎಂ ಒಗ್ಗಟ್ಟಿನ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮೈಸೂರಲ್ಲಿ. ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿಂದೆ ನಿಮಗೆ ನೆನಪಿರಬಹುದು, ರಾಹುಲ್ ಗಾಂಧಿ ಅವರು ಆಗಮಿಸಿದಂತ ಸಂದರ್ಭದಲ್ಲಿ ಒಂದು ಸ್ಟೇಜ್ ಮೇಲೆ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಈ ಹಿಂದೆ ಅಸಮಾಧಾನಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು ಅಂತ ಹೇಳಿ ಚರ್ಚೆಗಳಾಗ್ತಾ ಇತ್ತು. ಅದನ್ನ ತಣಿಸುವ ಸಲುವಾಗಿ ತಪ್ಪಿಕೊಳ್ಳಿ ಅಂತೇಳಿ ಒಂದು ಸಿಗ್ನಲ್ ಅನ್ನ ಮಾಡ್ತಾರೆ, ತಪ್ಪಿಕೊಂಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ನಾವಿಬ್ರು ಚೆನ್ನಾಗಿದ್ದೀವಿ ಅಂತೇಳಿ ಇದ್ ಮಾಡಿದ್ರು. ಈಗ ಸಿಎಂ ಮತ್ತು DCM ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅನ್ನುವ ವಿಶ್ಲೇಷಣೆಗಳಾಗ್ತಾ ಇತ್ತು, ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈ ಒಂದು ದೃಶ್ಯಾವಳಿಯಿಂದ, ಈ ಒಂದು ಸಂದೇಶದಿಂದ. ನೋಡಿ, ಇಬ್ರು ಚೆನ್ನಾಗಿದ್ದೀವಿ ನಾವು, ಕೈ ಹಿಡ್ಕೊಂಡು ಮೇಲೆ ಕೆತ್ತಿ ಸೋಮನೆ ನಮ್ಮಿಬ್ಬರ ಮುಂದೆ ತಂದಿಡೋ ಕೆಲಸಗಳು ಮಾಡ್ತಾವ್ರೆ. ಬಂಡೆ ತರ ಇರುತ್ತೆ ಸರ್ಕಾರ, ನಾನೇ ದಸರಾ ಉದ್ಘಾಟನೆ ಮಾಡುದು ಅಂತ ಹೇಳಿ
ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದರ ಅರ್ಥ ನೀವು ಹೇಗೆ ಬೇಕಾದ್ರೂ ಕಲ್ಪಿಸ್ಕೋಬಹುದು. ನೋಡಿ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಜೋಡೆತ್ತುಗಳಿದ್ದಂತೆ. ಒಂದು ಸಂದೇಶವನ್ನಂತೂ ಕೊಟ್ಟಿದ್ದಾರೆ, ನಮ್ಮಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ, ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತೇಳಿ. ಸುರ್ಜೇವಾಲಾ ಅವರು ಆಗಮಿಸಿದ್ದಾರೆ ರಾಜ್ಯಕ್ಕೆ. ಸುಮಾರು 40-50 ಜನ ಶಾಸಕರ ಜೊತೆ 1-to-1 ಮೀಟಿಂಗ್ ಮಾಡೋದಕ್ಕೆ ಪ್ಲಾನಿಂಗ್ ಕೂಡ ಆಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ 1-to-1 ಮೀಟಿಂಗ್ ಕೂಡ ನಡೆಯುತ್ತೆ. ಅವರಲ್ಲಿ ಅಸಮಾಧಾನ ಇದೆ, ಅದನ್ನು ಸಮಾಧಾನ ಪಡಿಸುವಂತ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ನಡುವೆ ಕೋಲ್ಡ್ ವಾರ್ ನಡೀತಾ ಇದೆ ಅಂತ ಹೇಳಲಾಗ್ತಾ ಇತ್ತಲ್ವಾ. ಇದಕ್ಕೆ ಏನು ಇಲ್ಲ, ನಾವಿಬ್ರು ಚೆನ್ನಾಗಿದ್ದೀವಿ ಅಂತೇಳಿ ಈ ರೀತಿಯಾಗಿ ಸಂದೇಶವನ್ನ ಕೊಟ್ಟಿದ್ದಾರೆ. ನಾನು ಇವನು ಚೆನ್ನಾಗೇ ಇದ್ದೀವಿ. ಆರ್ ಅಶೋಕ್ ಶಿವಕುಮಾರ್ಗೂ ಹೇಳಿದಾರಂತೆ, ಯಾರು ಅವ್ರಿಗೂ ಭವಿಷ್ಯ ನುಡಿದಿದ್ದೀನಿ ಅಂತ. ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು.